ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬೀನ್ಸ್ ಕಾಯಿ ರಸ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ಈ ಬೇಸಿಗೆ ಕಾಲದೊಳಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರ್ತೈತೆ. ಮತ್ತು ಇದನ್ನ ಏನು ತುಂಬ ಕೊಸೋದು ಗಿಸೋದು ಏನಿಲ್ಲ, ಸಿಂಪಲ್ ಒಂದು 10 ನಿಮಿಷ ಕೆಲಸ ಅಷ್ಟೇ. ಇದು ಅನ್ನ ಒಂದಿತ್ತಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇವತ್ತಿನ ಕಾಯಿ ರಸ ಮಾಡೋಂಥ ಪದಾರ್ಥಗಳು ನೋಟ್ ಮಾಡ್ಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡು ಒಂದು ಅರ್ಧ ಬಟ್ಲು ಬೀನ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊತೀನಿ, ಉದ್ದಿನಬೇಳೆ ಹಾಕ್ಕೊತೀನಿ, ಒಂದೆರಡು ಕರಿಬೇವು ಹಾಕ್ಕೊತೀನಿ, ಹಸಿಮೆಣಸಿನ್ಕಾಯಿ 4 ಹಾಕ್ಕೊತೀನಿ. ಇದನ್ನು ಗೋಲ್ಡನ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಆಗಿದೆ, ಸಾಕು. ಇದಕ್ಕೆ ಕಾಯಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಬಿಸಿ ಮಾಡ್ಕೊಂಬಿಡ್ತಾಯಿದ್ದೀನಿ. ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ಈಗ ತಿರ್ಗಾ ಅದೇ ಬಾಣಲಿ ಇಟ್ಟು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಫ್ಯಾನ್ಗೆ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಆನ್ ಮಾಡು. ನೋಡಿ ಬೀನ್ಸು ಹಾಕ್ಕೊತೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಈಗ ಇದನ್ನ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ. ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿ ದೊಡ್ಡ ಉರಿಯೊಳಗೆ ಒಂದು 2 ನಿಮಿಷ ಫ್ರೈ ಮಾಡೋಣ. ನೀರು ಹೀರ್ಕೊಬೇಕು. ನೋಡಿ ನೀರೆಲ್ಲ ಹೀರ್ಕೊಂಬಿಟ್ಟಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಇದು ತಣ್ಣಗಾಗಲಿ, ಆಮೇಲೆ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಈಗ ತಣ್ಣಗಾಗಿದೆ ನೋಡಿ, ಈ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ. ಈಗ ನಿಂಬೆಹಣ್ಣು ಹಿಂಡ್ತೀನಿ, ಒಂದು ಅರ್ಧ ಕಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರನ್ನ ನೆಂಟರು ಬಂದರು ಮನೆಗೆ, ಈಗೇನು ಸಾರಿಲ್ಲ ತಕ್ಷಣ ಒಂದು 10 ನಿಮಿಷಕ್ಕೆ ಇದು 10 ನಿಮಿಷಕ್ಕೆ ರೆಡಿ ಮಾಡ್ಕೊಬೋದು ಈ ಕಾಯಿ ರಸ. ನೋಡಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಮಸಾಲೆ ಹಾಕ್ಬಿಟ್ಮೇಲೆ ತಿರ್ಗಾ ಗ್ಯಾಸ್ ಮೇಲೆ ಇಡಲ್ಲ. ಈ ಬೇಸಿಗೆ ಕಾಲದೊಳಗೆ ತಣ್ಣಗೆ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ ಕಾಯಿ ರಸ ಯಾವ ರೀತಿ ಮಾಡೋದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.